ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಜುಲೈ 6ನೇ ತಾರೀಕು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಶಯನ ಏಕಾದಶಿ. ಇವತ್ತಿನ ದಿವಸ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕು. ಈ ಶಯನ ಏಕಾದಶಿಯ ದಿವಸ ಯಾರು ಉಪವಾಸ ವ್ರತವನ್ನು ಮಾಡ್ತಾರೋ ಅವರಿಗೆ 24 ಉಪವಾಸ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತೆ. ಹಾಗೂ ತುಂಬ ವಿಶೇಷ, ವರ್ಷದಲ್ಲಿ ಶಯನ ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ಬಹಳ ವಿಶೇಷವಾದ ಏಕಾದಶಿ ವ್ರತಗಳು. ಇದನ್ನು ತಪ್ಪದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು. ಮತ್ತು ಈ ಶಯನ ಏಕಾದಶಿಯ ದಿವಸ ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಿದೆ, ಇವತ್ತಿನ ದಿವಸ ತಪ್ತ ಮುದ್ರೆಯನ್ನು ಧಾರಣೆ ಮಾಡಬೇಕು. ಕಾಯಿಸಿದ ಶಂಖ ಚಕ್ರಗಳನ್ನು 2 ಬಾಹುಗಳಲ್ಲಿ ಧಾರಣೆ ಮಾಡಬೇಕು ಪೀಠಾಧಿಪತಿಗಳಿಂದ. ಇದನ್ನು ಧಾರಣೆ ಮಾಡೋದರಿಂದ ಸಮಗ್ರ ಪಾಪಗಳು, ವರ್ಷದಲ್ಲಿ ಮಾಡಿದ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ನೀವು ಗಮನಿಸಿರ್ಬೋದು, ಗುರುಗಳು ಆ ಮಂತ್ರಾಕ್ಷತೆಯನ್ನೆಲ್ಲ ನೀಡಿದ ಮೇಲೆ ತಪ್ತ ಮುದ್ರೆಯನ್ನು ಯಾರಿಗೆ ಅಪೇಕ್ಷೆ ಇದೋ ಅಂಥವರಿಗೆ ನೀಡ್ತಾರೆ. ಆ ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ನೀವು ತಪ್ತ ಮುದ್ರೆಯನ್ನು ಧಾರಣೆ ಮಾಡಬಹುದು. ಇಲ್ಲ ಅಂದರೆ ಈ ಶಯನ ಏಕಾದಶಿಯ ಪರ್ವಕಾಲಗಳಲ್ಲಿ, ಏಕಾದಶಿಯ ದಿವಸ ಅಥವಾ ಹಿಂದಿನ ಮುಂದಿನ ದಿವಸಗಳಲ್ಲಿ ಆ ಗುರುಗಳ ಮೂಲಕವಾಗಿ ತಪ್ತ ಮುದ್ರೆಯನ್ನು ಧಾರಣೆ ಮಾಡಬೇಕು. ವಾಸ್ತವವಾಗಿ ಏಕಾದಶಿ ದಿವಸವೇ ಧಾರಣೆ ಮಾಡಬೇಕು. ಆದರೆ ಗುರುಗಳು ಅವತ್ತಿನ ದಿವಸವೇ ಸಿಗದೇ ಇದ್ದಾಗ ಉಳಿದ ದಿವಸಗಳಲ್ಲಿ ಅವರು ಯಾವತ್ತಿನ ದಿವಸ ಸಿಕ್ತಾರೋ ಅವತ್ತಿನ ದಿವಸ ಶಂಖ ಚಕ್ರಗಳನ್ನು, ಶಂಖವನ್ನು ಎಡಬಾಹುವಿನಲ್ಲಿ, ಚಕ್ರವನ್ನು ಬಲಬಾಹುವಿನಲ್ಲಿ ಧಾರಣೆ ಮಾಡಬೇಕು. ಸ್ತ್ರೀಯರು, ಪುರುಷರು ಪ್ರತಿಯೊಬ್ಬರೂ ಕೂಡ ಈ ಶಂಖ ಚಕ್ರಗಳನ್ನು ಧಾರಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಮನೆಯಲ್ಲೂ ಕೂಡ ನಾವು ಬಾಗಿಲಿನಲ್ಲಿ ಅಥವಾ ಮನೆಯ ಒಳಗಡೆ ಮತ್ತು ದೇವರ ಮನೆಯಲ್ಲಿ ಶಂಖ ಚಕ್ರಗಳನ್ನು ಬರಿಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾರ ಮನೆಯಲ್ಲಿ ಶಂಖ ಚಕ್ರಗಳ ಚಿಹ್ನೆ ಇರೋದಿಲ್ಲ ಅವರ ಮನೆಯಲ್ಲಿ ಅಸುರರು, ದೈತ್ಯರು, ರಾಕ್ಷಸರು, ಪೂತನೆ, ಡಾಕಿನಿ ಇವರೆಲ್ಲರೂ ಕೂಡ ವಾಸವಾಗಿರ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಶಂಖ ಚಕ್ರಗಳನ್ನು ಬರೀಬೇಕೆಂಬುದಾಗಿ ಹೇಳ್ತಾರೆ. ಮತ್ತು ಹೊಸ್ತಲಿನಲ್ಲಿ ರಂಗೋಲಿ ಹಾಕಬೇಕಾದರೂ ಕೂಡ ನಿತ್ಯವೂ ಶಂಖ ಚಕ್ರಗಳನ್ನು ಹಾಕಬೇಕು. ಆ ರಂಗೋಲಿಯಲ್ಲೂ ಕೂಡ ಅದನ್ನು ನಾವು ಉಲ್ಲೇಖ ಮಾಡಬೇಕು. ನಮ್ಮ ದೇಹದಲ್ಲೂ ಕೂಡ ಧಾರಣೆ ಮಾಡಬೇಕು, ಮನೆಯಲ್ಲೂ ಕೂಡ ಧಾರಣೆ ಮಾಡಬೇಕು. ನಾವೇನಾದರೂ ಪುಸ್ತಕಗಳು ಬರೆಯುವುದಿದ್ರೆ ಮೊದಲ ಪೇಜಿನಲ್ಲಿ ಶಂಖ ಚಕ್ರಗಳನ್ನು ಕೂಡ ನಾವು ಅದರಲ್ಲಿ ಬರೀಬೇಕು. ಹೀಗೆ ಎಲ್ಲಿ ಶಂಖ ಚಕ್ರಗಳ ಚಿಹ್ನೆ ಇರುತ್ತೋ ಅಲ್ಲಿ ನಾರಾಯಣ ದೇವರ ಸನ್ನಿಧಾನ ಇರುತ್ತೆ. ಹಾಗೂ ಚಕ್ರ ಅಂದರೆ ನಿಮಗೆ ಗೊತ್ತು, ಅದು ಸುದರ್ಶನ ಚಕ್ರ. ಸಹಸ್ರಾರ, 1000 ಅರಗಳು ಇರುತ್ತೆ. ಬೆಂಕಿಯನ್ನು ಉಗುಳುತ್ತಾ ಇರುತ್ತೆ 1000 ಅರಗಳಿಂದ. ಅದರಲ್ಲಿ ಸುದರ್ಶನ ನಾಮಕನಾದ ಭಗವಂತನ ಸನ್ನಿಧಾನ ಇರುತ್ತೆ. ಆದ್ದರಿಂದ ಎಲ್ಲ ದುಷ್ಟಶಕ್ತಿಗಳು ಪರಿಹಾರ ಆಗುತ್ತೆ. ಈ ಸುದರ್ಶನ ಮಹಾಹೋಮ, ಮಹಾಸುದರ್ಶನ ಹೋಮ ಅಂತೆಲ್ಲ ಮಾಡೋದು ನೀವು ಕೇಳಿಸ್ಕೊಂಡಿರ್ತೀರಿ. ಅದು ಮಾಡೋದೇ ಇಂತಹ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹಾಗೂ ವಿಶೇಷವಾಗಿ ದೇವತಾ ಅನುಗ್ರಹಕ್ಕೋಸ್ಕರ ಅದನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಅನರ್ಥ, ದೊಡ್ಡ ದುಷ್ಟಶಕ್ತಿ ಅಂತಂದರೆ ನಾವು ಮಾಡಿದ ಪಾಪಗಳು. ಆ ಪಾಪಗಳ ಪರಿಹಾರಕ್ಕೆ ನಾವು ಸುದರ್ಶನ ಚಕ್ರವನ್ನು ನಾವು ಧಾರಣೆ ಮಾಡಬೇಕು. ಆ ಸುದರ್ಶನ ಚಕ್ರದ ಚಿಹ್ನೆಯನ್ನು ನಾವು ಬಲಭಾಗದಲ್ಲಿ ನಾವು ಧಾರಣೆ ಮಾಡೋದ್ರಿಂದ ನಮಗೆ ಎಲ್ಲ ಅಂತಹ ಅನರ್ಥಗಳು, ದುಷ್ಟಶಕ್ತಿಗಳು ಪರಿಹಾರ ಆಗುತ್ತೆ. ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ. ಪಾಂಚಜನ್ಯ ಅಂತಂದರೆ ಪಾಂಚಜನ್ಯ ನಿಜದ್ವಾನ ಧ್ವಸ್ತ ಪಾತಕ ಸಂಚಯ ತ್ರಾಹಿಮಾಂ ಪುಂಡರೀಕಾಕ್ಷ ಎಂಬುದಾಗಿ ಹೇಳಿದಂತೆ ಯಾರು ಪಾಂಚಜನ್ಯವನ್ನು ಧಾರಣೆ ಮಾಡ್ತಾರೋ ಅವರ ಎಲ್ಲ ಪಾತಕಗಳು ಕೂಡ ಧ್ವಸ್ತ ನಾಶ ಆಗಿ ಹೋಗುತ್ತೆ ಅಂತ. ಕೃಷ್ಣ ಪರಮಾತ್ಮ ಪಾಂಚಜನ್ಯವನ್ನು ಧಾರಣೆ ಮಾಡಿರ್ತಾನೆ. ಒಮ್ಮೆ ಅವನು ಪಾಂಚಜನ್ಯ ಧ್ವನಿಯನ್ನು ಮಾಡಿದ್ರೆ ಎಲ್ಲ ದೈತ್ಯರು ಓಡಿ ಹೋಗ್ತಾರೆ ದಿಕ್ಕು ವಿದಿಕ್ಕುಗಳಲ್ಲಿ. ಅಂತಹ ಪಾಂಚಜನ್ಯವನ್ನು ನಾವು ಬಾಹುಮೂಲದಲ್ಲಿ ಧಾರಣೆ ಮಾಡಬೇಕು. ಏತನ್ಮೂಲಕವಾಗಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಪ್ರತಿ ಉಸಿರಿನಲ್ಲಿ, ಪ್ರತಿ ಕ್ಷಣದಲ್ಲಿ ನೀನು ಈಶಾ, ನಾನು ದಾಸ ಎಂಬುವಂತಹ ಭಾವ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿರಬೇಕು. ಅದಕ್ಕೋಸ್ಕರ ಎಲ್ಲ ಚಿಹ್ನೆಗಳನ್ನು ನಾವು ದೇಹದಲ್ಲಿ ಧಾರಣೆ ಮಾಡಬೇಕು. ನಾವು ವಿಷ್ಣು ಭಕ್ತರು, ನಮ್ಮ ಬಳಿ ಯಾರು ಇತರರಿಗೆ ಅವಕಾಶ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ, ಇತರ ದೈತ್ಯ ಶಕ್ತಿಗಳಿಗೆ, ದುಷ್ಟಶಕ್ತಿಗಳಿಗೆ ಅವಕಾಶ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ ಮನೆಯಲ್ಲೂ ಕೂಡ ಶಂಖ ಚಕ್ರಗಳನ್ನು ನಾವು ಬರೆಯಬೇಕು. ರಂಗೋಲಿಯಲ್ಲೂ ಕೂಡ ಅದನ್ನು ಬರೀಬೇಕು. ಆಗ ಹೊಸ್ತಿಲು ದಾಟು ಯಾರೂ ಕೂಡ ಅಂಥವರಿಗೆ ಅವಕಾಶ ಇರೋದಿಲ್ಲ. ಅಥವಾ ಯಾರಾದರೂ ಏನಾದರೂ ಕೆಟ್ಟ ವಿಚಾರವನ್ನು ನಮ್ಮ ವಿಷಯದಲ್ಲಿ ಮಾಡಿದ್ರೆ, ದೃಷ್ಟಿದೋಷ ಮಾಡಿದ್ರೆ ಅದೆಲ್ಲವೂ ಕೂಡ ಇದರಿಂದ ಪರಿಹಾರ ಆಗುತ್ತೆ. ಶಯನ ಏಕಾದಶಿಯ ದಿವಸ ನಿಮಗೆ ಅನುಕೂಲ ಇದ್ದರೆ ನೀವು ಆ ಶಂಖ ಚಕ್ರಗಳನ್ನು ತಪ್ತ ಮುದ್ರಾಧಾರಣೆಯನ್ನು ಈ ಬಾರಿ ನೀವು ಮಾಡಿಸಿಕೊಳ್ಳಿ ಎಂಬುದಾಗಿ ಹೇಳ್ತಾ, ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ
ರಾಘವೇಂದ್ರ ಶ್ರೀ ರಾಘವೇಂದ್ರ